ಶುಭೋದಯ ಎಲ್ರಿಗೂ, ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ. ಮಾಲಾ ಶಿವ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಎಸ್, ಬೆಳಗ್ಗೆ ಎದ್ದ ತಕ್ಷಣವೇ ಸಮಯ ನೋಡಿದಾಗ 5:15 ಆಗಿತ್ತು. ಹೊರಗೆ ಎದ್ದು ನೋಡಿದಾಗ ತುಂಬಾ ಕತ್ಲೆ ಇತ್ತು. ಜೊತೆಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಒಂದು ಯೂನಿವರ್ಸ್ಗೆ ಧನ್ಯವಾದ ಹೇಳಿದೆ. ಎಷ್ಟೋ ಜೀವಗಳು ರಾತ್ರಿ ಮಲಗಿದ ಮೇಲೆ ಬೆಳಗ್ಗೆ ಎದ್ದೇಳೋದೇ ಇಲ್ಲ. ಆದರೆ ನಮಗೆ ಇನ್ನೊಂದು ದಿನ ಬದುಕಲು ದೇವರು ಅವಕಾಶ ಕೊಟ್ಟಿದ್ದಾನೆ. ಪ್ರತಿದಿನಕ್ಕೂ ಕೂಡ ಕೃತಜ್ಞತರಾಗಿರಬೇಕು ಅಂತ ನನಗೆ ಅನಿಸುತ್ತೆ. ನಿಜವಾಗ್ಲೂ ಬೆಳಗ್ಗೆನೇ ಎದ್ದು ಬೇಗ ಎದ್ದು ಪ್ರಕೃತಿ ಜೊತೆಗೆ ನಾವೇನಾದರೂ ಇದ್ವಿ ಅಂತ ಹೇಳಿದ್ರೆ ಆ ಫ್ರೆಶ್ ಗಾಳಿ, ಆ ಒಂದು ಹಕ್ಕಿಗಳ ಚಿಲಿಪಿಲಿಯ ಸದ್ದು ನಿಜವಾಗ್ಲೂ ಕೇಳೋಕ್ಕೆ ಇಂಪನ್ಸುತ್ತೆ. ಬೇಗ ಬಿಸಿ ನೀರನ್ನ ಕಾಯಿಸ್ಕೊಂಡೆ. ಉಪ್ಪು ನೀರಲ್ಲಿ ಗಾರ್ಗ್ಲಿಂಗ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಬಿಟ್ಟು ನಾವು ಗಾರ್ಗ್ಲಿಂಗ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ, ಎಸ್ಪೆಷಲಿ ಬಾಯಲ್ಲಿ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಎಲ್ಲನೂ ಕೂಡ ಸತ್ತು ಹೋಗುತ್ತೆ ಅಂತ ಹೇಳ್ತಾರೆ. ದಿಸ್ ಈಸ್ ಗುಡ್ ಥಿಂಗ್ ಫಾರ್ ಹೆಲ್ತ್ ಆಲ್ಸೋ. ನಿಮಗೆ ಗೊತ್ತಿರೋ ಹಾಗೆ ನಾನು ಈಗ ಕನ್ಸೀವ್ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ನನಗೆ ಡಾಕ್ಟರ್ ಇದ್ದ ತಕ್ಷಣ ಗಾರ್ಗ್ಲಿಂಗ್ ಮಾಡಿ ಬಿಸ್ಕೆಟ್ ಅಥವಾ ಬ್ರೆಡ್ ಏನಾದರೂ ತಿಂದರೆ ಖಂಡಿತ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದರು. ಸೊ ಈಗ ನನಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಈ ರೂಟೀನ ನಾನು ಫಾಲೋ ಮಾಡೋದ್ರಿಂದ. ಆದರೆ ಒಂದೊಂದು ದಿನವೂ ಒಂದೊಂದು ರೀತಿಯಾಗಿರುತ್ತೆ. ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ನಾವು ಇವಾಗ 1 ಅವರ್ ಚೆನ್ನಾಗಿದ್ದರೆ ಇನ್ನೊಂದು ಅವರ್ ಚೆನ್ನಾಗಿರಲ್ಲ, ಅಥವಾ ಪ್ರತಿ ನಿಮಿಷಕ್ಕೂ ಏನೋ ಬಾಡಿಯಲ್ಲಿ ಚೇಂಜಸ್ ಅನಿಸ್ತಾ ಇರುತ್ತೆ. ಬಟ್ ಇದೊಂದು ನಿಜವಾಗ್ಲೂ ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಗಿಫ್ಟ್. ನಮ್ಮ ನೇಚರ್ ಇದೆಯಲ್ಲ, ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಯಾಕಂದರೆ ಎಲ್ರಿಗೂ ಕೂಡ ಈ ಅವಕಾಶ ಸಿಗಲ್ಲ. ಪ್ರತಿ ಹೆಣ್ಣು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು. ಸೂಪರ್, ಸೋ ನೈಸ್. ಸೊ ಯಾರೆಲ್ಲ ಕನ್ಸೀವ್ ಇದ್ದೀರಾ, ನಿಮಗೂ ಕೂಡ ಏನಾದರೂ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಆಗಿದ್ರೆ, ಯಾಕೆ ವಾಮಿಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾವು ಫುಲ್ ನಿದ್ದೆ ಮಾಡಿರ್ತೀವಿ. 2 hours ಅಥವಾ 3 hours ಒಂದ್ಸತಿ ನಾವು ಊಟ ಮಾಡಬೇಕು, ಏನಾದ್ರು ತಿನ್ನಬೇಕು, ಸ್ನ್ಯಾಕ್ಸ್ ಅಥವಾ ಏನಾದರೂ ಖರ್ಜೂರನೋ ಫ್ರೂಟ್ಸೋ ಏನಾದರೂ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ತುಂಬ ಲಾಂಗ್ ಗ್ಯಾಪ್ ಆಗಿರುತ್ತೆ, ಲೈಕ್ 5 to 6 hours ನಿದ್ದೆ ಮಾಡಿರ್ತೀವಿ. ಸೊ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ. ನಮಗೆ ಹಸಿವು ಅನ್ನೋದಕ್ಕಿಂತ ನಮ್ಮ ಬಾಡಿಯಲ್ಲಿ, ನಮ್ಮ ಗರ್ಭದಲ್ಲಿರುವಂತಹ ನಮ್ಮ ಕನ್ನ ಮಗಳಿಗೋಸ್ಕರನಾದರೂ ನಾವು ತಿನ್ನಲೇಬೇಕಾಗತ್ತೆ. ಎಸ್, ಇದನ್ನು ನೀವು ಟ್ರೈ ಮಾಡಿ. ಎಸ್, ಆಮೇಲೆ ಬ್ರಷ್ ಮಾಡಿಕೊಂಡು ನಂತರ ಸ್ವಲ್ಪ ಬೆಚ್ಚಗಿನ ನೀರಾಗಿಬಿಟ್ಟಿತ್ತು. ಬಿಕಾಸ್ ಸಮ್ಮರ್ ಅಲ್ವಾ. ಸೊ ಏನು ಸಿಂಟ್ಯಾಕ್ಸಲ್ಲೇ ಆಲ್ರೆಡಿ ಬಿಸಿ ನೀರಿತ್ತು, ಅದರಲ್ಲೇ ಸ್ವಲ್ಪ ಬಿಸಿ ಮುಖಕ್ಕೆ ನೀರು ಹಾಕ್ಕೊಂಡು ಅದಾದ ಮೇಲೆ ಪ್ರಕೃತಿಯ ಜೊತೆಗೆ ಕುಳಿತು ಬಿಸಿ ನೀರನ್ನು ಕುಡಿದ್ರೆ, ಬಿಸಿ ಅನ್ನೋದಕ್ಕಿಂತ ಸೊ ಅಲ್ಲೂ ಕೂಡ ಮೈಲ್ಡಾಗಿ ಇರಬೇಕು ನೀರು. ಸೂಪರ್ ಫೀಲಿಂಗ್ ಅಲ್ವಾ. ನಿಜವಾಗ್ಲೂ ದೇಹಕ್ಕೂ ಮನಸ್ಸಿಗೂ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಸ್ಪೆಷಲಿ ಪಂಚಭೂತಗಳು ಅಂತ ಹೇಳಿದ್ರೆ ನನಗೆ ತುಂಬ ಫೇವ್ರೆಟ್ಟು. ಯಾಕೆಂದರೆ ಆ ಪಂಚಭೂತಗಳಲ್ಲಿರುವಂತಹ ಅಂಶಗಳೇನಿದೆ, ಗಾಳಿ, ಮಳೆ, ಆಕಾಶ, ಭೂಮಿ, ಸೂರ್ಯ, ಪ್ರತಿಯೊಂದರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಇದೆ. ಎಸ್ಪೆಷಲಿ ಇದರಲ್ಲಿ 1% ಎನರ್ಜಿ ನಮ್ಮೊಳಗೆ ಏನಾದರೂ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಲೈಫ್ ಅದ್ಭುತ ಅನಿಸ್ಬಿಡುತ್ತೆ. ಅದ್ಭುತ ಆಗುತ್ತೆ ಕೂಡ. ಯಾಕಂದರೆ ಪ್ರಕೃತಿಗೆ ಅಷ್ಟು ಶಕ್ತಿ ಇದೆ. ನಿಜವಾಗ್ಲೂ ನಾನು ಇದನ್ನು ಓದಿ ತಿಳ್ಕೊಂಡಿರುವಂಥದ್ದು. ಸೊ ನೋಡಿ, ಸೂರ್ಯ ಆಲ್ರೆಡಿ ಉದಯ ಆಯಿತು. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಅಂತೂ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ 6:10 ಆಗೋಯ್ತು. ಸೊ ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಬೆಳಗ್ಗೆನೇ ಎದ್ದು ಬೇಗನೆ ಮನೆ ಹೊರಗೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಹೊಸಲಿಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ತೃಪ್ತಿ. ಅಂದರೆ ಆ ಸರಸ್ವತಿ, ಲಕ್ಷ್ಮಿ ಎಲ್ಲ ದೇವತೆಗಳು ಹೊಸಲಲ್ಲಿ ನೆಲೆಸಿರ್ತಾರೆ ಅಂತ ನಾನು ಕೇಳಿದ್ದುಂಟು. ಸೊ ಹಾಗೆ ಹೊಸಲನ್ನು ಯಾವಾಗಲೂ ಸ್ವಚ್ಛಂದವಾಗಿ, ಎಸ್ಪೆಷಲಿ ಬೇಗನೆ ಎದ್ದು ಎಲ್ಲ ಮಾಡೋದ್ರಿಂದ ಮನಸ್ಸಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಸೊ ಹೊಸಲನ್ನು ಹೊರಿಸಿ ಆ ರಂಗೋಲಿನ ಹಾಕಿದಾಗಿದೆಲ್ಲ ನಿಜವಾಗ್ಲೂ ತುಂಬಾ ಖುಷಿ ಅನಿಸೋದು. ಅದಕ್ಕೆ ದೊಡ್ಡವ್ರು ಹೇಳಿರೋದು ಅನಿಸುತ್ತೆ, ಬೆಳಗ್ಗೆ ಬೇಗ ಏಳಬೇಕು, ಎಲ್ಲ ಕೆಲಸ ಮಾಡಿದಾಗ ಆ ದಿನ ಕೂಡ ತುಂಬ ಸುಂದರವಾಗಿರುತ್ತೆ ಅಂತ ಹೇಳಿ. ಸೊ ಹಾಗೆ ಹೊಸಲಿಗೆ ಕುಂಕುಮನ ಇಟ್ಟು ಅರಿಶಿನ ಇಟ್ಬಿಟ್ಟು ಅದಾದ ಮೇಲೆ ಸ್ವಲ್ಪ ನನಗೆ ಬಂದ ಹಾಗೆ ರಂಗೋಲಿ ಹಾಕಿದ್ದೆ. ಸೊ ರಂಗೋಲಿಯಲ್ಲಿ ಏನೇ ಹಾಕಿದ್ರೂ ಕೂಡ ಕೆಲವೊಂದು ಈ ಬಾಗಿಲನ್ನ ನಾವು ಯಾವಾಗಲೂ ಸ್ವಚ್ಛಂದವಾಗಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು. ಸೊ ಮನೆ ಹೊರಗಿಂದ ಹೊಸಲು ದಾಟಿ ಒಳಗೇನಾದರೂ ಬಂತು ಅಂತ ಹೇಳಿದ್ರೆ ಅದಕ್ಕೆ ಬರಲಿಕ್ಕೆ ಕಾರಣ ಮೇಯ್ನಾಗಿ ನಾವು ಅರಿಶಿನ ಕುಂಕುಮ ಅದಕ್ಕೆ ಇಡೋದು ಅಂತ ಹೇಳ್ತೀವಿ. ಅರಿಶಿನ ಕುಂಕುಮ ಜೊತೆಗೆ ಅದೇನು ನಾವು ಡೆಕೋರೇಷನಿಗಂತ ಮಾಡೋದ್ರಿಂದ ಜಸ್ಟ್ ಟು ಅವಾಯ್ಡ್ ನೆಗೆಟಿವ್ ಎನರ್ಜಿ ನಾನು ಕೇಳ್ಪಟ್ಟಿರೋದು. ಜೊತೆಗೆ ರಂಗೋಲಿ ಒಂದು ಅದೃಷ್ಟವನ್ನು ತರುವಂಥದ್ದು. ಜೊತೆಗೆ ನಾನು ಯಾವಾಗಲೂ ರಂಗೋಲಿಯಲ್ಲಿ ನಾನು ಓಂ ಮತ್ತು ಸ್ವಸ್ತಿಕ್ನ ಹಾಕ್ತಾ ಇರ್ತೀನಿ. ಬಿಕಾಸ್ ಟು ಜಸ್ಟ್ ಕಂಟ್ರೋಲ್ ನೆಗೆಟಿವ್ ಎನರ್ಜಿ ಅಷ್ಟೇ ನಾನು ಓದಿರೋದು. ಅದಾದ ಮೇಲೆ ಸ್ವಲ್ಪ ನಮ್ಮ ಮನೆಯ ಮುಂಭಾಗ ಸ್ವಲ್ಪ
ಜಾಸ್ತಿ ದೊಡ್ಡದಿರೋದ್ರಿಂದ ಸ್ವಲ್ಪ ಏನೋ ಒಂದು 10 ನಿಮಿಷ ಆದರೂ ಆಗುತ್ತೆ ನೆಲ ಒರೆಸ್ಲಿಕ್ಕೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ನೆಲ ಎಲ್ಲ ಒರೆಸಿದ ನಂತರ ನನ್ನ ಫೇವ್ರೆಟ್ ತಾಯಿ ತುಳಸಿ ಅಮ್ಮ, ತುಳಸಿ ಗಿಡಕ್ಕೆ ನಾನು ನೀರು ಹಾಕಿ ನೋಡಿ, ಪ್ರತಿಯೊಬ್ಬರು ಕೂಡ ನೀವು ಮನೆಗಳಲ್ಲಿ ಪ್ಲಾಂಟ್ಸ್ಗಳನ್ನು ಬೆಳೆಸಿದ್ರೆ ನಿಜವಾಗ್ಲೂ ನೀರನ್ನು ಹಾಕೋದನ್ನು ಮರಿಬೇಡಿ. ಎಲ್ಲ ಗಿಡಗಳಿಗೂ ಕೂಡ, ಯಾಕಂದರೆ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಡ್ರಾಪ್ ಕೂಡ ನೀರು ಇಂಪಾರ್ಟೆಂಟ್ ಅನಿಸುತ್ತೆ. ಅಷ್ಟರಲ್ಲಿ ನನಗೆ ಹಸಿವಾಗ್ತಾ ಇತ್ತು. ಅದಕ್ಕೆ ರಾತ್ರಿ ನೆನೆಸಿಟ್ಟಿದ್ದ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿನ ನಾನು ತಿಂದೆ. ಸೊ ವಾಮಿಟಿಂಗ್ ಫೀಲಿಂಗ್ ಬರ್ತಾ ಇರೋದ್ರಿಂದ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ತಿಂದ ಮೇಲೂ ಕೂಡ ನಂಗೆ ವಾಮಿಟ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು, ಇನ್ ಕೇಸ್ ವಾಮಿಟಿಂಗ್ ಸೆನ್ಸ್ ಮತ್ತೆ ಆಯಿತು ಅಂದರೆ ಆರೆಂಜ್ನು ಕೂಡ ತಿನ್ಬೋದು ಅಂತ ಹೇಳಿ. ಆರೆಂಜ್ ಅಂತಲೇ ಅಲ್ಲ, ಆರೆಂಜ್ ಥರ ಇರೋಂಥ ಸಿಟ್ರಸ್ ಫ್ರೂಟ್ಸ್ ಯಾವುದೇ ತಿಂದ್ರೂ ರಿಲೀಫ್ ಅನಿಸುತ್ತೆ ಅಂತ ಹೇಳಿದ್ರು. ಅದಾದ ಮೇಲೆ ಅಷ್ಟರಲ್ಲಿ ನಾನು ಆರೆಂಜ್ ಸಿಪ್ಪೆನ ಸುಲಿತಾ ಇರ್ಬೇಕಾದ್ರೆ ನಮ್ಮ ಮನೆಯವರು ಪಾಪ ಬಂದು ನನಗೋಸ್ಕರ ನನ್ನ ಹಸ್ಬೆಂಡ್ ಹಾಲು ಬಿಸಿ ಮಾಡ್ತಾಯಿದ್ರು. ನನಗೆ ಹಾಲು ಬಿಸಿ ಕುಡಿಬೇಕು ಅಂತ ಹೇಳಿ, ಅದರಲ್ಲೂ ಎಸ್ಪೆಷಲಿ ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಹಾಲನ್ನ ಕುಡಿಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಹಾಗಾಗಿ ನಾನು ಆರೆಂಜ್ ಜೊತೆನೂ ಅಷ್ಟರೊಳಗೆ ನಮ್ಮ ಮನೆಯವರು ಅಷ್ಟರೊಳಗೆ ಏನೋ ರೆಡಿನೇ ಮಾಡೇ ಬಿಟ್ಟರು ಹಾಲನ್ನ. ಅದಕ್ಕೆ ಸ್ವಲ್ಪ ಪ್ರೋಟೀನ್ ಪೌಡ್ರ್ ನೋಡಿ, ನನಗೆ ಎಸ್ಪೆಷಲಿ ಕನ್ಸೀವ್ ಇರೋಂತಹ ಯಾವುದೇ ವಿಮೆನ್ ಆಗಿದ್ದರೂ ಕೂಡ ಇದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಹೇಳ್ತಾರೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲ್ಯಾಕ್ಟೇಟಿಂಗ್ ಮದರ್ ಹಾಕ್ತೀವಿ. ಸೊ ಹಾಗಾಗಿ ಹಾಲು ಚೆನ್ನಾಗಿ ಪ್ರೊಡಕ್ಷನ್ ಆಗಬೇಕು ಅಂತ ಹೇಳಿ. ಅದಾದಮೇಲೆ ಮನೆ ಒಳಗೆ ಇರೋ ಕೆಲಸ ಜಾಸ್ತಿನೇ ಇರುತ್ತೆ. ಕಸ ಹೊಡೆಯುವಾಗ ನನಗೆ ಸ್ವಲ್ಪ ಡಿಸಿನೆಸ್ ಅನ್ನಿಸ್ತು. ಆಗ ಪಾಪ ನಮ್ಮ ಮನೆಯವರು ನನಗೆ ನೆಲ ಒರೆಸ್ಲಿಕ್ಕೆ ಹೆಲ್ಪ್ ಮಾಡಿಕೊಟ್ರು. ಆಮೇಲೆ ಅಡುಗೆ ಶುರು ಮಾಡಿದೆ. ಇವತ್ತು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿ ಡೈರೆಕ್ಟ್ ಊಟ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಏನಾದರೂ ಟಿಫನ್ ತಿಂದರೆ ನನಗೆ ನಿಜವಾಗ್ಲೂ ವಾಮಿಟ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಊಟ ಮಾಡಿದ್ರೆ ಸ್ವಲ್ಪ ಅನ್ನ ಸಾಂಬಾರು ಬಿಸಿಯಾಗಿ ಊಟ ಮಾಡಿದ್ರೆ ನಂಗೆ ಆ ಫೀಲಿಂಗ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಹಲಸಂದೆ ಕಾಳಿನ ಸಾಂಬಾರು ಮಾಡಿದ್ದೆ. ಅಂದರೆ ಕೌಪಿ ಅಂತ ಏನು ಹೇಳ್ತೀವೋ, ಸೊ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದೆ. ನಂತರ ಕಾಳನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಆಮೇಲೆ ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಪೌಡರ್, ಶುಂಠಿ ಇದನ್ನೆಲ್ಲ ಹಾಕಿ ರುಬ್ಕೊಂಡು ಅದನ್ನು ಫ್ರೈ ಮಾಡಿದ್ದಕ್ಕೆ ಸೇರಿಸಿ ಬಾಯ್ಲ್ ಮಾಡಿದ್ರೆ ಸೂಪರ್ ಈಸಿ. ಜೊತೆಗೆ ರೈಸ್ ಕೂಡ ನಾನು ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಸ್ವಲ್ಪ ಅದಕ್ಕೆ ನೀರನ್ನು ಬೆರೆಸಿ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಬಿಟ್ರೆ ಕಂಪ್ಲೀಟಾಗಿ ಆಗುತ್ತೆ. ಅಡುಗೆ ಆಗೋಷ್ಟರಲ್ಲಿ ಪಾತ್ರೆಗಳನ್ನು ತೊಳ್ಕೊಂಡು ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ವಿಷಲ್ ಕೂಡ ಆಯಿತು. ಸೊ ರೈಸ್ ಮತ್ತು ಸಾಂಬಾರು ರೆಡಿ. ನಂತರ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗಿತ್ತು. ಎಲ್ಲೋ ಒಂದು ಕಡೆ ಕುವೆಂಪು ಅವರ ಬುಕ್ಸ್ಗಳನ್ನು ಓದಿದ್ದು ನೆನಪಿದೆ ನನಗೆ ಈಗಲೂ ಕೂಡ. ಈ ಪೂಜೆ ಪುನಸ್ಕಾರಗಳೆಲ್ಲ ವೈಯಕ್ತಿಕ ಅಂತ ಹೇಳಿ, ನಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಮನೆಯ ಸ್ಥಿತಿ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ನನಗೆ ಸಾಲುಗಳು ತುಂಬ ಇಷ್ಟ ಆಯಿತು. ಅದಾದ ಮೇಲೆ ನಂಗೆ ತುಂಬ ಹಸುವಾಗ್ತಾಯಿತ್ತು. ಭರ್ಜರಿ ಊಟ ಮಾಡ್ಕೊಂಡ್ವಿ. ಏನು ಗೊತ್ತಾ, ಇಬ್ಬರೂ ಸೇರಿಕೊಂಡು ಮಾತಾಡ್ತಾ ಊಟ ಮಾಡೋ ಸಂತೋಷ ಇದೆಲ್ಲ ನಿಜವಾಗ್ಲೂ ಎಲ್ಲೂ ಕೂಡ ಸಿಗೋದಿಲ್ಲ. ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಊಟ ಮಾಡೋದ್ರ ಜೊತೆಗೆ ಮಾತಾಡೋದು. ಈ ಥರ ಟೈಮ್ಸ್ಗಳು ನಾವು ಬರ್ತಾ ತುಂಬ ಬ್ಯುಸಿ ಆಗ್ತಾ ಹೋಗ್ತೀವಿ. ಎಲ್ಲರೂ ಕೂಡ ಅವ್ರವ್ರ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿ ಆಗ್ತಾರೆ. ಸೊ ಚಿಕ್ಕ ಖುಷಿಗಳಲ್ಲೇ ದೊಡ್ಡ ಖುಷಿನ ಕಾಣ್ಬೋದು. ಊಟ ಮುಗಿಸ್ಕೊಂಡು ನಂತರ ನಾನು ಒಂದು ಆ್ಯಪಲ್ನ ಕಟ್ ಮಾಡಿಕೊಂಡು ಓದ್ತಾ ತಿನ್ನೋಕ್ಕೆ ಶುರು ಮಾಡಿದೆ. ಇವತ್ತಿನ ಟಾರ್ಗೆಟ್ ನಾನು ಓದಿದ್ದು ಜಿಯೋಗ್ರಫಿ, ಭೂಗೋಳಶಾಸ್ತ್ರ ಅಂತ ಹೇಳ್ತೀವಿ. ನಿಜವಾಗಿಯೂ ದೇಶ ಸುತ್ತು ಇಲ್ಲ ಅಂದರೆ ಕೋಶ ಓದು ಅಂತಾರೆ ಅಲ್ವಾ. ಓದೋದು, ತಿಳ್ಕೊಳ್ಳೋದು ತುಂಬ ಮುಖ್ಯ. ಜ್ಞಾನಕ್ಕೆ ಯಾವ ಏಜ್ ಲಿಮಿಟ್ ಕೂಡ ಇಲ್ಲ. ಮೊನ್ನೆ ನ್ಯೂಸ್ ಪೇಪರ್ ಓದುವಾಗ ನಾನು ಒಂದು ಓದಿದ ನೆನಪು ಆರ್ಟಿಕಲ್ಲು, 82 ವರ್ಷದ ಅಜ್ಜಿ PhD ಮುಗಿಸಿದ್ದಾರೆ ಅಂತ ಓದಿದೆ. ನಿಜವಾಗ್ಲೂ ಕೂಡ ಇಂಥವರು ನಮಗೆ ತುಂಬ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ ನನಗೆ. ತುಂಬ ಖುಷಿಯಾಯಿತು. ಸೊ ಅರೌಂಡ್ 2.5 hours ಓದಿದ್ದು ಮುಗಿಸಾಯಿತು. ನಂತರ ಮಧ್ಯಾಹ್ನ ಆಯಿತು. ಅದಾದ ನಂತರ ಸಾಂಬಾರು ರೆಡಿ ಇದ್ದಿದ್ದರಿಂದ ನಾನು ರಾಗಿ ಮುದ್ದೆ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನಮ್ಮ ಮನೆಯವರು ಇರಲಿಲ್ಲ. ನಮ್ಮ ಮನೆಯವರು ಆಮೇಲೆ ಬೆಳಗ್ಗೆನೇ ಹೋಗಿಬಿಟ್ಟಿದ್ರು. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಐಸ್ ಕ್ರೀಮ್ ತಂದಿದ್ರು. ಯೂಶ್ವಲಿ ನನಗೆ ಐಸ್ ಕ್ರೀಮ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಸಮ್ಮರ್ ಅಲ್ವಾ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೇ. ಸೊ ಮುದ್ದೆ ಕುದೀತಾ ಇತ್ತು. ಸೊ ಕುದ್ದಿದ್ದ ನಂತರ ನಾನು ಮುದ್ದೆನ ರೆಡಿ ಮಾಡಿಕೊಂಡೆ, ಕಟ್ಟಿದೆ. ನೋಡಿ, ಸೊ ಮುದ್ದೆನ ಹೇಗೋ ಒಂದು ಮಾಡ್ತೀನಿ. ಸೊ ನಮ್ಮ ಮನೆಯವ್ರು ನಾನು ಮುದ್ದೆ ಮಾಡೋದು ತುಂಬ ಇಷ್ಟಪಡ್ತಾರೆ, ಲೈಕ್ ಮಾಡಿ ಊಟ ಮಾಡ್ತಾರೆ. ಸೊ ಅದೊಂದು ಖುಷಿ, ಬಿಕಾಸ್ ಅವರು ಹಾಸ್ಟೆಲಲ್ಲಿ ಬೆಳೆದಿದ್ದ ರೀತಿ
ಬೆಳೆದಿದ್ರಲ್ಲಿ ಇರೋದ್ರಿಂದ ಸೊ ನನ್ನ ಕೈ ರುಚಿ ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಿರ್ತಾರೆ, ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ಹೇಳಿ. ಎಸ್, ನಾವಿಬ್ಬರು ಕೂಡ ನಾವು ಊಟ ಮುಗಿಸಿದ ನಂತರ ನಮ್ಮನೆಯವರು ನನಗೆ ಮಜ್ಜಿಗೆ ಮಾಡಿಕೊಡ್ತಾರೆ ಯಾವಾಗಲೂ ಕೂಡ. ಸೊ ಊಟದ ನಂತರ ಈ ಮನೇಲಿದ್ದರೆ ಮಾಡಿಕೊಡ್ತಾರೆ ಖಂಡಿತವಾಗ್ಲೂ, ಅವರೇ ಮಜ್ಜಿಗೆ ಮಾಡಿಕೊಡೋದು ನನಗೆ. ಸೊ ಮಜ್ಜಿಗೆ ನೋಡಿ ಇದೇನೋ ಒಂದು ಹೊಸ ಇಕ್ವಿಪ್ಮೆಂಟ್ನ ತೊಗೊಂಬಂದಿದ್ದಾರೆ, ಮಜ್ಜಿಗೆ ತುಂಬ ಈಸಿ ಸುಲಭವಾಗಿ ಮಾಡ್ಬೋದು. ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗಿತ್ತು. ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ವಿನ್ಸ್ಟಾಫೋಲ್ ಅಂತ ಹೇಳಿ. ಇದರಲ್ಲಿ ಮಿಥೈಲ್ ಫೋಲೇಟ್, ಕ್ಯಾಲ್ಶಿಯಂ, ವಿಟಮಿನ್ B12, ಪಿರಿಡಾಕ್ಸಿಲ್ 5-ಫಾಸ್ಫೇಟ್, ಪೊಟ್ಯಾಷಿಯಂ ಅಯೋಡೈಡ್, ವಿಟಮಿನ್ B3 ಇವೆಲ್ಲವೂ ಇದೆ. ಬೇಬಿ ಗ್ರೋತ್ಗೆ ತುಂಬಾ ಯೂಸ್ಫುಲ್. ಆದರೆ ಏನು ಅಂತ ಹೇಳಿದ್ರೆ ತುಂಬ ಸಿಕ್ಕಾಪಟ್ಟೆ ಕಹಿ ಇದೆ. ಆ ಕ್ಷಣ ನಿಜವಾಗ್ಲೂ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಅದರ ನೆಕ್ಸ್ಟ್ ಮಿನಿಟ್ ನಾನು ಸರಿ ಹೋಗ್ಬಿಡ್ತೀನಿ, ಯಾಕಂದರೆ ನಮ್ಮ ಮನೆಯವ್ರು ಏನಾದರೂ ಹೇಳ್ಬಿಟ್ಟು ನಡೆಸ್ಬಿಡ್ತಾರೆ. ಎಸ್, ಸ್ವಲ್ಪನೂ ಅಹಂ ಇಲ್ದಲೇ ನಾನಿರೋ ಕಡೆ ಬಂದು ನಮ್ಮನೆಯವ್ರು ಮಜ್ಜಿಗೆ ಮಾಡಿಕೊಂಡು ನನಗೆ ತಂದು ಕೊಡ್ತಾರಲ್ವ, ನಿಜವಾಗ್ಲೂ ನಾನು ಅದೃಷ್ಟಶಾಲಿನೇ. ಥ್ಯಾಂಕ್ ಯು ಯಜಮಾನ್ರೆ, ಥ್ಯಾಂಕ್ ಯು ವೆರಿ ಮಚ್. ಮಜ್ಜಿಗೆ ಮಾತ್ರ ಸೂಪರ್ ಆಗಿತ್ತು, ಸಖತ್ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ತಾಜಾ ಅಂತ ಹೇಳ್ತೀವಲ್ಲ, ಅಷ್ಟು ಚಂದವಾಗಿತ್ತು. ಎಸ್, ಹಲೋ, ನಮಸ್ಕಾರ ಎಲ್ರಿಗೂ. ಸೊ ಪ್ರೀತಿಯ ಆತ್ಮೀಯ ಎಲ್ಲ ಪ್ರಿಯ ವೀಕ್ಷಕರಿಗೆ ಮತ್ತು ನಮ್ಮೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಮತ್ತು ನಮ್ಮೆಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ಸೊ ವೆಲ್ಕಮ್ ಟು ಮಾನಶಿವ ಲಾಗ್. ಏನಂದರೆ ಎಲ್ಲರೂ ಕೇಳ್ತಾಯಿದ್ರು ಒಂದು ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಚಾಲೆಂಜಿಂಗ್ ಆಗಿರೋಂಥದ್ದು, ಡೈಲಿ ರೂಟೀನ್ ಇರೋಂಥದ್ದು. ಸೊ ಎಲ್ಲರೂ ಕೇಳ್ತಾಯಿದ್ರು, ಸೊ ಹಾಗಾಗಿ ಮಾಡ್ತಾಯಿದ್ವಿ. ಸೊ ಮೈಕ್ ಇಲ್ಲದೇ ಮಾತಾಡ್ತಾಯಿದ್ವಿ. ದಿಸ್ ಇಸ್ ನಾಟ್ ಫೇರ್. ಓಕೆ, ಕಂಡಿಟ್. ನಮ್ಮ ಮನೆಯವರು ಮಾತಾಡ್ತಾ ಹಾಗೆ ನಿದ್ದೆ ಜಾರಿಬಿಟ್ರು. ನಿಜವಾಗ್ಲೂ ತಾಯಿ ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ತಾಯಿ ಪ್ರೀತಿ ಕೊಡುವವರು, ಕೇರ್ ಮಾಡೋರು, ತವ್ರ ಮನೆ ನೆನಪಾಗ್ಲಂಗೆ ನೋಡ್ಕೊಳ್ಳೋರು ಎಲ್ಲಿ ಸಿಗ್ತಾರೆ ಹೇಳಿ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ಸ್ಟಡಿ ಸೆಷನ್ ಸ್ಟಾರ್ಟ್ ಆಯಿತು. ಸದ್ದಿಲ್ಲದೆ ನಿಧಾನವಾಗಿ ನ್ಯೂಸ್ ಪೇಪರ್ ಓದೋಕ್ಕೆ ಶುರು ಮಾಡಿದೆ. ಎಸ್, ಇವತ್ತಿನ ನ್ಯೂಸ್ ಪೇಪರಲ್ಲಿ ತುಂಬಾ ವಿಷಯಗಳನ್ನು ತಿಳ್ಕೊಂಡೆ. ನಿಜವಾಗ್ಲೂ ನ್ಯೂಸ್ನ ನಾವು ನೋಡೋಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಕನ್ನಡ ನ್ಯೂಸ್ ಚಾನಲ್ಸ್ಗಳನ್ನು ನೋಡೋಕ್ಕೆ ಆಗಲ್ಲ. ಸೊ ಬೆಟರ್ ಟೈಮ್ ತುಂಬ ಸೇವ್ ಆಗುವಂಥದ್ದು, ಈಸಿಯಾಗಿ ಎಲ್ಲದನ್ನು ಏನೇನು ನಡೀತಾ ಇದೆ ನಮ್ಮ ಕರೆಂಟ್ ಸಿಚುಯೇಷನ್ ಅಂತ ತಿಳ್ಕೊಳ್ಳೋಕ್ಕೆ ನ್ಯೂಸ್ ಪೇಪರ್ ಇಸ್ ದ ಬೆಸ್ಟ್. ಪಾಪ ನಾನು ಓದ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಮನೆಯವರು ಎದ್ದು ಐಸ್ ಕ್ರೀಮ್ನ ತಂದಿದ್ರಲ್ವ, ಐಸ್ ಕ್ರೀಮ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಡೆಕೋರೇಟ್ ಎಲ್ಲ ಮಾಡಿ ನನಗೆ ಸ್ವಲ್ಪ ಡೆಲಿಷಿಯಸ್ ಆಗಿ ತಿನ್ನೋಕ್ಕೆ ಕೊಟ್ಟರು. ಬೇಡ ಅಂತ ಹೇಳಿದ್ದು ನಿಜವಾಗ್ಲೂ ಮನಸ್ಸೇ ಬರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಹೌ ಯು ವಾಂಟ್ ಟು ಈಟ್ ದಿಸ್ ಡೆಸರ್ಟ್? ಎಂಜಾಯ್. ಡೆಸರ್ಟಾ? ಇಟ್ಸ್ ಕಾಲ್ಡ್ ಡೆಸರ್ಟ್ ಓನ್ಲಿ. ಐಸ್ ಕ್ರೀಮ್. ಓಕೆ, your favorite vanilla, you can eat up. Okay, how do you feel the ice cream? Okay, you can eat up. ಐಸ್ ಕ್ರೀಮ್ ತಿಂದ ನಂತರ ಸ್ವಲ್ಪ PYQನ ಸಾಲ್ವ್ ಮಾಡಿದೆ. ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ನಾನು ಓದ್ತಾ ಹೋದೆ. ಹಾಗೆ ಸ್ವಲ್ಪ 1 ಅವರ್ ಆಪ್ಷನಲ್ ಕೂಡ ನಾನು ಡೆಡಿಕೇಟ್ ಮಾಡಿದೆ. ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈಗ, ಎಸ್ಪೆಷಲಿ ಸಮ್ಮರ್. ಚೆನ್ನಾಗೆ ನೀರು ಕುಡೀರಿ. ಎಸ್, ಆಪ್ಷನಲ್ ಸಬ್ಜೆಕ್ಟ್ಸ್ ಕೂಡ ಮುಗಿಸ್ಕೊಂಡು ಟೈಮ್ ಆಗೋದ್ರೊಳಗೆ ಸಂಜೆ 5 ಗಂಟೆ ಆಗಿತ್ತು ಆಲ್ರೆಡಿ. ಸೊ ಹಾಗಾಗಿ ನಾನು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ, ಸೊ ನಮ್ಮ ದಾವಣಗೆರೆ ಚಿತ್ರದುರ್ಗದ ಕಡೆ ಮಾಡುವಂಥ ಫೇಮಸ್ ಚಿರುಮುರಿ ಮಂಡಕ್ಕಿ, ಖಾರದ ಮಂಡಕ್ಕಿ ಅಂತ ಏನು ಹೇಳ್ತೀವಿ, ಅದನ್ನು ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಕೇಳಿದೆ. ಸೊ ಮಾಡಿ ಅಂತ ಹೇಳಿದರು. ಎಸ್, ಇದಕ್ಕೆ ತುಂಬ ಈಸಿಯಾಗಿ ಮಾಡಬಹುದು. ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿನ, ಖಾರದ ಪುಡಿ, ಬೇಕಿದ್ದರೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಇದೆಲ್ಲನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಸಪ್ರೇಟಾಗಿ ಆಮೇಲೆ ಈರುಳ್ಳಿ, ಕೊತ್ತಂಬರಿ ಮೇಲೇನೂ ಕೂಡ ಉದುರಿಸ್ಕೊಳ್ಬೋದು. ಇದಕ್ಕೆ ಮಂಡಕ್ಕಿನ ಹಾಕಿ ಜಸ್ಟ್ ಬಾಡಿಸಿದ್ರೆ ಚಟಪಟ ಸ್ನ್ಯಾಕ್ಸ್ ರೆಡಿ. ಎಸ್, ಇಬ್ಬರು ಕೂಡ ನೇಚರ್ ಜೊತೆ ಕುಳಿತುಕೊಂಡು ಮಾತಾಡ್ತಾ ಟೈಮ್ ಹೇಗೆ ಹೋಗಿದ್ದು ಅಂತಲೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ನಾವು ತಿಂತಾ 1 ಅವರ್ ಮಾತಾಡಿದ್ದೀವಿ. ಇದೇನು ಮಾತಾಡ್ತೀವೋ ಗೊತ್ತಿಲ್ಲ. ನಿಜವಾಗ್ಲೂ ಗಂಡ ಹೆಂಡತಿ ಜಸ್ಟ್ ಒಬ್ರಿಗೊಬ್ರು ಮಾತಾಡಲ್ಲ. ಬಟ್ ನಮ್ಮ ಮನೆಯವರು ನಾನು ಇದ್ವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನು ಮಾತಾಡೋದಕ್ಕಿಂತ ನಮ್ಮ ಮನೆಯವರೇ ಹೆವಿ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಅದು ಹೆಂಗೆ ಟೈಮ್ ಸ್ಪೆಂಡ್ ಆಗುತ್ತೆ ಗೊತ್ತಿಲ್ಲ. ನಾವು ಅದಕ್ಕೆ ಎಲ್ಲೂ ಆಚೆ ಹೋದಾಗಲೂ ಕೂಡ ಜೊತೆಗೆ ಹೋಗ್ತೀವಿ, ಮನೇಲಿದ್ರೂ ಜೊತೆಗೆ ಇರೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಿಕಾಸ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾನಂತೂ ತುಂಬ ಸ್ಲೋ ತಿನ್ನೋದ್ರಿಂದ ನನ್ನ ಪಾಪ ನಮ್ಮ ಮನೆಯವರು ಟೀಗೆ ಇಡ್ತೀನಿ ಅಂತ ಟೀಗೆ ಇಟ್ಟರು. ಸ್ವಲ್ಪ ಹೊತ್ತು ಅದಾದಮೇಲೆ ಅಲ್ಲೂ ಕೂಡ ಮಾತುಕತೆ ಕಂಟಿನ್ಯೂ ಆಗ್ತಾನೆ ಇತ್ತು. ಅಡುಗೆ ಮನೆಯಲ್ಲೂ ಕೂಡ ನಮ್ಮ ಮಾತನ್ನ ನಾವು ನಿಲ್ಲಿಸ್ತಾ ಇರಲಿಲ್ಲ. ಸೊ ಪಾಪ ನಮ್ಮ ಮನೆಯವರು ಟೀಗಿಟ್ಟ ಮೇಲೆ ಮಾತಾಡ್ತಿದ್ರು. ಮಾತಾಡ್ತಾ ನೋಡಿದ್ರೆ ಟೀನೇ ಹುಕ್ಬಿಟ್ಟಿತ್ತು, ಕಂಪ್ಲೀಟ್ ಮೇಲೆ ಬಂದುಬಿಟ್ಟಿತ್ತು, ಗೊತ್ತೇ ಆಗಿಲ್ಲ. ಅಷ್ಟೊಂದು ಮಾತು ನಮಗಂತೂ
ಒಂಥರ ನಾನ್ ಸ್ಟಾಪ್ ಸೀರಿಯಲ್ ಥರ ಮುಗಿಯೋದೇ ಇಲ್ಲ ನಮ್ಮ ಮಾತುಗಳು. ಇಬ್ಬರು ಕೂಡ ಕುತ್ಕೊಂಡು ಟೀ ಕುಡಿದ ಮೇಲೆ ನಮಗೆ ಟಿ ವಿ ನೋಡೋ ಅಂಥ ಹುಚ್ಚು ಇಲ್ಲ. ಸೊ ಹಾಗಾಗಿ ನಮ್ಮ ಮನೆಗೆ ಟಿ ವಿನೇ ಆನ್ ಮಾಡಲ್ಲ, ಯಾರಾದರೂ ಬಂದಾಗ ಅಷ್ಟೇ ಟಿ ವಿ ಆನ್ ಮಾಡೋದು. ಸೊ ವಿ ವಿಲ್ ಸ್ಪೆಂಡ್ ಈಚ್ ಅದರ್ ಲಾಡ್ ಆಫ್ ಟೈಮ್. ಸ್ವಲ್ಪ ಹೊತ್ತು ಚೆಸ್ ಆಡೋಣ ಅಂತ ಹೇಳಿ ಆಟ ಆಡಿದ್ವಿ, ತುಂಬ ಫನ್ ಆಗಿತ್ತು. ಇವಾಗ ಚೆಸ್ ಆಡ್ತಾ ಇದೀವಿ, ನಂದು ವೈಟ್ ನಿಮ್ದು ಬ್ಲ್ಯಾಕ್. ಯಾವುದು ನಾನು ಇವಾಗ ಪಾನ್ನ ಅಂದ್ರೆ ಕಡ್ದಿರ್ತೀನಿ, ಓಕೆ. ಇವಾಗ ಸೈನಿಕ ಅಂದ್ರೆ ಎಸ್ ಇಂದ ಅಥವಾ ಸಾ ಇಂದ ಅದರಿಂದ ಹಾಡು ಹೇಳ್ಬೇಕು. ಆ ಇಂದ ಆನೆ, ಕ ಇಂದ ಕ. ಇಂಗ್ಲಿಷ್ ಅಲ್ಲೂ ಬರುತ್ತೆ, ಕನ್ನಡ ಬರುತ್ತೆ, ಯುವರ್ ಚಾಯ್ಸ್. ಓನ್ಲಿ ಕನ್ನಡ, ಆಯ್ತು, ಓನ್ಲಿ ಕನ್ನಡ. ಓಕೆ, ಆಲ್ ದಿ ಬೆಸ್ಟ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಸೋತೆ ನಾನಾಗ. ವಾಸಂತಿ ನಲಿದಾಗ ಬಿಳಿಸೀರೆ ಉಟ್ಟಾಗ ನೀ ನನ್ನ ಕಂಡಾಗ ನಾನಿನ್ನ ಕೈ ಕೈ ಹಿಡಿದು ಸೋತೆ ನಾನೀಗ. ಯಾ ಗಾಟ್ ಇಟ್. ಯು ಆರ್ ಟು ಸಿಂಗ್, ಯು ಟೇಕ್ ನೋ. ಸುರಸುಂದರ ಸುರಸುಂದರ. ಕುಕ್ಕು ಕುಕ್ಕು ಪ್ರೀತಿ ಮಾಡೋಣ ಅಂತ ಕುಕ್ಕು. ನೀಟಾಗಿ ಹೇಳ್ಬೇಕು, ಅದಷ್ಟು ಫಾಸ್ಟ್ ಇಲ್ಲ, ಸ್ಪೀಡ್ ಎಲ್ಲ ಮಾಡಂಗಿಲ್ಲ. ಕವಿತೆ ಕವಿತೆ ನಮ್ಮಜ್ಜ ಬರೆದ ಕವಿತೆ, ಬರೀ ಅಜ್ಜಿದು ಅಜ್ಜಂತೆ. ಯಾರಿಗೆ ಗೊತ್ತೇನು ನಿನಗೇನು, ಮುಂದೆ ನೀವು ಬೇಗ ಇಡಿ, ಅದೇ ಗ್ಯಾಪಲ್ಲಿ ಟೈಮ್ ಎಕ್ಸ್ಟ್ರಾ ತೊಗೊಂಡ್ಬಿಡ್ತಿದ್ದೀರಾ. ಯು ಲಾಸ್ಟ್ ದ ಮ್ಯಾಚ್ ಯಾರ್. ಚೆಕ್ 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 ಚೆಕ್. ಐ ಆಮ್ ಗೋಯಿಂಗ್ ಟು ವಾಟರ್. This will come here. I don't know that rules. This will go here, okay? What? I don't know the rules about that. So. ಸೂರ್ಯನ ಗೆಳೆತನಿಗೆ ಕಿರಣಗಳೇ ಸಾಕ್ಷಿ. ಇರ್ಲಿ. Come on darling, ಅಯ್ಯೋ ಅಯ್ಯೋ. Sit down darling, ಅಯ್ಯೋ ಅಯ್ಯೋ. What is yours, sir? ಅಪ್ಪ, ದೂರ ಇನ್ನು ದೂರ ದೂರ ಕಳೆದುಕೊಳ್ಳು ಹೋಗು ಮಾಯಾದೂರ, ದೂರ ಇನ್ನು ದೂರ ದೂರ. ಚೆಕ್. ನಾನು ಮಾಡಿದ್ರೆ ತಪ್ಪು, ನೀವು ಮಾಡಿದ್ರೆ ತಪ್ಪಲ್ಲ. ಅಲ್ಲ, ನೀನು ಇರ್ತಿದ್ದ ನನಗೆ. ಈಗ ನಿತ್ಯಗೇರಿದೆ ಮರುಭೂಮಿಗೆ ಮಳೆ ಬರೆದಿರೋ ಹಾಗೆ, ಅದು ಹೀಗೆ ಆಕಾಶ ನೀನೆ ನೀಡೊಂದು ಗೂಡು, ಬಂತೀಗ ಪ್ರೀತಿ ಹಾಡು, ತಂಗಾಡಿ ನೀನೆ ನೀಡೊಂದು ಹಾಡು. ಚಕ್. ಒಂದಾದ ಜೀವ ಸುಮ್ಮನೆ ನಗ್ತಾಳೆ, ಸುಮ್ಮನೆ ಮಿಂಚ್ತಾಳೆ, ಯೌವನವೇ ಹಾಯ್ತು ಹೃದಯಗಳ ಪ್ರೀತಿ ಆಕ್ಸಿಡೆಂಟ್ ಆಗೋಗಿದೆ. ಚಾಲೆಂಜ್ ಎಷ್ಟು ಅಡಿ ಅಂದರೆ ನಂದೇ ಕಡಿಬೋದಾಗಿತ್ತಾನೆ. ಅಯ್ಯೋ ಹೌದಮ್ಮ, ಇಟ್ಮೇಲೆ ಡಬಲ್ ಇಟ್ಮೇಲೆ ನಾನು ಕಡಿತಾ ಇದ್ರು. ಓಯ್ ಮಂತ್ರಿ ಮಾಮ ಮಾಮ ಮಜಾ ಮಾಡು, ಸ್ಟೂಡೆಂಟ್ ಮಾಮ ಮಜಾ ಮಾಡು, ನಾನು ಕಡಿತೀಯ ಅನ್ಕೊಂಡೆ. ಅಯ್ಯೋ ನನಗೆ ಫ್ಲಾಶೇ ಆಗಲಿಲ್ಲ. ದೇರ್ ಇಸ್ ನೋ ಚಾನ್ಸ್ ಲೆಫ್ಟ್ ಯು ನೋ. ಡೆಫಿನೆಟ್ಲಿ ವಿಲ್. ನಾನು ಹಂಗೆ ಅನ್ಕೊಂಡೆ, ನಾನೇ ಹಂಗೆ ಮಾಡಿದೆ, ಗೊತ್ತಾಗ್ತಿಲ್ಲ.
ಡೆಫಿನೆಟ್ಲಿ ವಿಲ್ ಕಿಲ್ ಮೀ ಐ ಥಾಟ್ ಬಟ್ ಯಾರಿಗೆ ಬೇಕು ಈ ಲೋಕ ಚಿಂತೆಯಲ್ಲಿದ್ದರೂ ನಗಬೇಕಾ ಸಿಕ್ಕಿಬಿದ್ದೆ ನಮ್ಮ ನಂದಲ್ಲ ವೈಟು ಹಲೋ ವೈಟು ಬಿಟ್ಟು something mistake happened. ವಾಟ್ ಮಿಸ್ಟೇಕ್ ಹ್ಯಾಪನ್ You have this is white mine. ಓ ನನ್ You keep ಏಯ್ ನಂದಿದು ಮಿಸ್ ಆಗಿ ನಿನ್ ತೆಗಿಬಿಟ್ಟು ನಂದು ಎತ್ಕೊಂಡಿದ್ದೀನಿ ಮತ್ತೆ देखो 1 2 3 4 6 7 8 9 10 11 तेरा छोरा तेरा पेरा ಮತ್ತೆ ನೈಟ್ ಆಯಿತು. ಸೊ ಏನು ಮಾಡೋದು ಅಡುಗೆ ಅಂತ ಹೇಳಿ ಚಪಾತಿನ ಇಟ್ಕೊಂಡಿದ್ದೆ ಸಂಜೆನೆ. ಸೊ ಚಪಾತಿನ ಮಾಡಿದೆ. ಸೊ ಮಧ್ಯಾಹ್ನ ನಾನು ರಾಗಿ ಮುದ್ದೆ ಮಾಡಿದ್ರಿಂದ ಸ್ವಲ್ಪ ಮುದ್ದೆ ಮಿಕ್ಕಿತ್ತು. ಸೊ ರಾಗಿ ಮುದ್ದೆನ ಸ್ವಲ್ಪ ಹಿಟ್ಟಲ್ಲಿ ಕಲಸಿ ರಾಗಿ ರೊಟ್ಟಿ ಮಾಡಿದೆ. ನಂತರ ಊಟ ಮುಗಿಸ್ಕೊಂಡೆ. ನೀವು ಕೂಡ ಏನಾದರೂ ಮುದ್ದೆ ಮಿಕ್ಕಿದ್ರೆ ರಾಗಿ ರೊಟ್ಟಿ ಮಾಡೋ ಹವ್ಯಾಸ ಇದೆಯಾ ನಿಮ್ಮ ರೀಜನ್ಗಳಲ್ಲೂ ಕೂಡ? ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಯಾವುದೇ ಥರ ವೇಸ್ಟ್ ಮಾಡಬಾರ್ದಲ್ವಾ ಫುಡ್ಡು, ಹಾಗಾಗಿ. ಸೊ ಊಟನ ಮುಗಿಸ್ಕೊಂಡ ನಂತರ ನನಗೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳಿದರು. ಡಿಹೈಡ್ರೋಜೆಸ್ಟಿರಾನ್ ಟ್ಯಾಬ್ಲೆಟ್ ಅಂತ ಹೇಳಿ. ನಿಜವಾಗ್ಲೂ ಈ ಟ್ಯಾಬ್ಲೆಟ್ ತುಂಬಾ ಸಹಾಯಕಾರಿ. ಹಾರ್ಮೋನ್ಸ್ನ ಚೆನ್ನಾಗಿ ಪ್ರಾಪರ್ ಗ್ರೋತ್ ಆಗುತ್ತೆ. ಬೇಬಿ ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್. ಫೈನಲಿ ಪ್ರೋಟೀನ್ ಮಿಲ್ಕ ಕುಡಿದು ನಾನು ಮತ್ತೆ ನಾಳೆ ಏನು ಓದಬೇಕು ಅಂತ ಟೈಮ್ ಟೇಬಲ್ ಪ್ಲ್ಯಾನ್ ಮಾಡಿಕೊಂಡೆ. ನಿಜವಾಗ್ಲೂ ಎಲ್ಲರೂ ಕೂಡ ರೂಟೀನ್ ಟೈಮ್ ಟೇಬಲನ್ನು ಫಾಲೋ ಮಾಡ್ತಾ ಹೋದಾಗ ನಾಳೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡಬೇಕು, ಅನ್ನೆಸೆಸರಿ ಟೈಮ್ ಸ್ಪೆಂಡ್ ಮಾಡೋದು, ವೇಸ್ಟ್ ಮಾಡ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು ನಿಜವಾಗ್ಲೂ ತುಂಬ ಈಸಿ. ಬಟ್ ಅದನ್ನು ತುಂಬ ಯೂಸ್ಫುಲ್ಲಾಗಿ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ಕಷ್ಟ. ನಿಮಗೂ ಕೂಡ ತುಂಬ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು, ನಾಳೆ ದಿನ ತುಂಬ ಶುಭಕರವಾಗಿರಬೇಕು ಅನ್ನೋದು ಪಾಸಿಟಿವ್ ಹೋಪ್ಸ್ ಇರಬೇಕು ಅಂತ ಹೇಳಿದ್ರೆ ಹಿಂದಿನ ದಿನವೇ ನೀವು ಈ ಥರ ರೂಟೀನ್ ಟೈಮ್ ಟೇಬಲ್ ಮಾಡ್ಕೊಳ್ಳೋದನ್ನು ಟ್ರೈ ಮಾಡಿ. ನಿಜವಾಗ್ಲೂ ಸ್ಟೂಡೆಂಟಿಂದ ಹಿಡಿದು ಏಜ್ಡ್ ಪರ್ಸನ್ಸ್ ಆಗೋರ್ಗೂ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಆದರೆ ಅವರವರ ವೈಯಕ್ತಿಕವಾಗಿ ಅವರವ್ರದ್ದೇ ಆದಂತಹ ಗುರಿಗಳು, ಡ್ರೀಮ್ಸ್ಗಳು ಪ್ರತಿಯೊಂದು ಎಲ್ಲ ಮನುಷ್ಯರಲ್ಲೂ ಕೂಡ ಇದ್ದೇ ಇರುತ್ತೆ. ಅದನ್ನು ರೀಚ್ ಆಗೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಎಸ್, ಹಾಗಾದರೆ ಇಲ್ಲಿಗೆ ಇವತ್ತಿನ ದಿನ ಮುಕ್ತಾಯ ಆಯಿತು. ಈ ಮೂಮೆಂಟ್ಸ್ ನಮಗೆ ಒಂದು ಒಳ್ಳೆ ಮೆಮೊರಿಯಾಗಿ ಉಳಿಯುತ್ತೆ ಅಂತ ನನಗನ್ಸುತ್ತೆ. ನೋಡೋರಿಗೂ ಕೂಡ 1 ಸೆಕೆಂಡ್ ಆದರೂ ಕನೆಕ್ಟ್ ಆಗ್ಬೋದು. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ನಾವು ಸಿಗೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನಮಸ್ಕಾರ.